ಮನೋಹರ ಗ್ರಂಥಮಾಲೆ ಕೇವಲ ಅವರ ಕುಟುಂಬದ ಜವಾಬ್ದಾರಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಧಾರವಾಡದ ಜವಾಬ್ದಾರಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ತೋಡ್ಕರ್ ಅವರು. ಈಗ ಡಾಕ್ಟರ್ ಅರವಿಂದ್ ಯಾಳಗಿಯವರು, ಆನಂತರ ಹಿರಿಯರಾದ ಪ್ರೊಫೆಸರ್ ದುಷ್ಯಂತ್ ನಾಡಗೌಡವರು. ಎಲ್ಲರಿಗೂ ನಮಸ್ಕಾರ. ತೀರಾ ಹತ್ತಿರದಿಂದಿಲ್ಲವಾದರೂ ಕೂಡ ಒಂದು ಹಿತಕರವಾದ ಅಂತರದಿಂದ ಡಾಕ್ಟರ್ ರಮಾಕಾಂತ್ ಜೋಶಿಯವರನ್ನು ನಾನು ಕಾಣುತ್ತಲೇ ಬಂದಿದ್ದೆ. ಅವರ ಸಂಪರ್ಕ ಕೇವಲ 5 ವರ್ಷಗಳಿಂದ ಮಾತ್ರ ನನಗೆ ಲಭಿಸಿತ್ತು. ಈ 5 ವರ್ಷಗಳ ಅವರ ಸಂಪರ್ಕದ ಅನುಭವದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವರು ಕಿರಿಯರಾದ ನನಗೆ ಬಹಳ ಒಂದು ಪ್ರೀತಿಯಿಂದ, ಆತ್ಮೀಯತೆಯಿಂದ ಅವರು ಮಾತನಾಡುತ್ತಿದ್ದನ್ನು ನಾನು ಅನುಭವಿಸುತ್ತಿದ್ದಾಗ ಅವರಲ್ಲಿ ಆ ಪಿತೃ ವಾತ್ಸಲ್ಯವನ್ನು ಕಾಣ್ತಾ ಇದ್ದೆ. ಈಗಾಗಲೇ ಅನೇಕ ಹಿರಿಯರು ಅವರ ಬದುಕಿನ ಬಗೆಗೆ, ಅವರ ವ್ಯಕ್ತಿತ್ವದ ಬಗೆಗೆ, ಅದರ ಹಲವು ಆಯಾಮಗಳನ್ನು ಕುರಿತು ಮಾತನಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನನ್ನ ಮಾತು ಮೌನವಾಗ್ತಾ ಇದೆ. ನಾನು ಬರೆದಂಥ ಮೊನ್ನೆ ಅವರ ಅಂತಿಮ ಯಾತ್ರೆ ಮುಗಿಸಿಕೊಂಡು ಬಂದ ನಂತರ ಬರೆದಂಥ ಇಂಗ್ಲೀಷ್ ಕವನವನ್ನು ಅವರ ಪಾದಾರವಿಂದಕ್ಕೆ ಅರ್ಪಿಸುತ್ತಾ ಆ ಕವನವನ್ನು ನೆನ್ನದೆಯ ಬಾನುಲಿಯಿಂದ ನಾನು ಬಿತ್ತರಿಸ್ತಾ ಇದ್ದೆ. ದ ಟೈಟಲ್ ಆಫ್ ದ ಪೋಯಮ್ ಈಸ್ ದ ಲಾಸ್ಟ್ ಫೇರ್ವೆಲ್. ದ ಪೋಯಮ್ ಗೋಸ್ ಲೈಕ್ ದಿಸ್. He is in love with patient death. He is in love with patient death that comes up here so slow and often, belling the mourners past the pine, whose boughs are music to a coffin. Set it in down now, here is the place, and let a man's word bury man. But there are two, kind death and he, can say what sound not silence can. Among the many they declare how none so upright but will come the slow way also through that gate and underneath the needless hum. Up in the sunshine, then the halt, and then these two dead no one hears. Man is everlasting grass. Man is everlasting grass, whose every fall renews its spears. In this box of a single blade descends to darkness, nor will rise, and the wind is rippling through the west. The day is on them, the shadow wise. ಈ ಕವನವನ್ನು ಅವರ ದಿವ್ಯ ಸ್ಮೃತಿಗೆ ಅರ್ಪಿಸುತ್ತಾ ಅವರ ಆತ್ಮಕ್ಕೆ ಆ ಭಗವಂತನು ಚಿರಶಾಂತಿಯನ್ನು ಒದಗಿಸಲಿ ಎಂದು ಹೇಳುತ್ತಾ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿದಾಯವನ್ನು ಹಾಡ್ತಾ ಇದ್ದೇನೆ. ನಮಸ್ಕಾರ.